ಸಿವಿ ಲೀಡರ್ಶಿಪ್ ನೆಕ್ಸಸ್ ಸಂಸ್ಥೆ ಉದ್ಘಾಟನೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ದಿನಾಂಕ 10-3-2025 ಸೋಮವಾರದಂದು ಯಲಹಂಕ ನಗರದ ಬಿ ಸೆಕ್ಟರ್ ವಿಷ್ಣು ಪಾರ್ಕ್ ಹೋಟೆಲ್ ಪಕ್ಕ 3rd ಬಿ ಕ್ರಾಸ್ 2024 HIG ಸಾಯಿ ವಂದನಾ 2ನೇ ಮಹಡಿಯಲ್ಲಿರೋ ವೇಣು ಸಿವಿ ಲೀಡರ್ಶಿಪ್ ನೆಕ್ಸಸ್ ಸಂಸ್ಥೆ ತನ್ನ ಸಭಾಂಗಣದಲ್ಲಿ ಸಂಸ್ಥೆಯ ಉದ್ಘಾಟನೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿತು. ಮುಖ್ಯ ಅತಿಥಿಗಳಾದ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಖ್ಯಾತಿಯ ಸನ್ಮಾನ್ಯ ಶ್ರೀ ನಾ ಸೋಮಶೇಖರ್ ರವರು ಮತ್ತಿತರ ಗಣ್ಯರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಶ್ರೀಮತಿ ಮಾಧವಿ ಚೌಧರಿ, ಶ್ರೀಮತಿ ಶರ್ಮಿಳಾ ಹಾಗೂ ಶ್ರೀಮತಿ ಅನಿತಾ ಆಗಮಿಸಿದ್ದರು. ಸಂಸ್ಥೆಯ ಮಾಲೀಕರಾದ ಸನ್ಮಾನ್ಯ ಶ್ರೀ ವೇಣು ಸಿವಿ ರವರು ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಮಾಲೀಕರು, ಲೇಖಕರು, ಮೈಂಡ್ ಕೋಚ್, ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಆದ ಮಾನ್ಯ ವೇಣು ಸಿವಿ ರವರು ಪ್ರಸ್ತಾಳಿಕ ನುಡಿಗಳ ನಾಡಿ ಸಂಸ್ಥೆಯ ಉದ್ದೇಶ ಮತ್ತದರ ಸಂಕಲ್ಪವನ್ನು ಸವಿವರವಾಗಿ ತಿಳಿಸಿ ಮಾತನಾಡಿದರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಮಾನ್ಯ ಸೋಮೇಶ್ವರ ಮಾತನಾಡಿ, ಸಂಸ್ಥೆಯ ಮಾಲೀಕರು ಮತ್ತು ಕುಟುಂಬದವರು ಸಮಾಜ ಸೇವೆಯಲ್ಲಿ ತೊಡಗಿರುವುದನ್ನು ಶ್ಲಾಘಿಸಿ ಮಹಿಳಾ ದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ಆಚರಿಸುತ್ತಾ ಮಹಿಳಾ ಸಾಧಕಿಯರನ್ನು ಗುರುತಿಸಿ ಪ್ರಶಸ್ತಿಗಳನ್ನಿತ್ತು ಗೌರವಿಸೋ ಸದ್ಭಾವನೆಯನ್ನು ಉತ್ತಮ ಸಮಾಜ ಸೇವೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಮಾನ್ಯ ಸೋಮೇಶ್ವರ್ ಅವರು ಮಹಿಳಾ ದಿನಾಚರಣೆಯ ಅಂಗವಾಗಿ ಯಲಹಂಕ ಭಾಗದ 12 ಮಂದಿ ಮಹಿಳಾ ಸಾಧಕಿಯರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಶ್ರೀಮತಿ ಶರ್ಮಿಳಾ, ಶ್ರೀಮತಿ ಮಾಧವಿ ಚೌಧರಿ, ವೇಣು ಸಿವಿ ಲೀಡರ್ಶಿಪ್ ನೆಕ್ಸಸ್ ಸಂಸ್ಥೆ ಮಾಲೀಕರಾದ ವೇಣು ಸಿವಿ ಕುಟುಂಬದವರು, ಮುಖ್ಯ ಅತಿಥಿಗಳಾದ ಸೋಮೇಶ್ವರ್ ಅವರನ್ನು ಮತ್ತಿತರ ವೇದಿಕೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಯಲಹಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಆರ್ ಬಚ್ಚೇಗೌಡ, ಉಪಾಧ್ಯಕ್ಷ ಶ್ರೀ ಪಿ ನಾಗಪ್ಪ, ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿ ಗುರುಸ್ವಾಮಿ, ಬಿಬಿಎಂಪಿ ಮಾಜಿ ಸದಸ್ಯ ಶ್ರೀ ಮುನಿರಾಜು, ಬಿಜೆಪಿ ಮುಖಂಡರಾದ ಶ್ರೀ ವಸಂತ್, ಪತ್ರಕರ್ತ ಶ್ರೀ ಉಮೇಶ್, ಸ್ನೇಹಿತರು, ಅಭಿಮಾನಿಗಳು, ಮಹಿಳೆಯರು, ಕುಟುಂಬ ವರ್ಗದವರು ಮುಂತಾದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಬಹಳ ಸೊಗಸಾದ ಕಾರ್ಯಕ್ರಮವನ್ನು ಆಯೋಜಿಸಿದರು. ಯಲಹಂಕದ ಸುತ್ತಮುತ್ತಲೂ ಇರತಕ್ಕಂಥ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಇಲ್ಲಿಗೆ ಆಹ್ವಾನಿಸಿ ಅವರ ಸಾಧನೆಯನ್ನೆಲ್ಲ ತಿಳಿಸಿ ಅವರಿಗೆ ಒಂದು ಸಾಂಕೇತಿಕ ಪಾರಿತೋಷಕವನ್ನು ನೀಡುವುದರ ಮೂಲಕ ಗುರುತಿಸಿದ್ದಾರೆ, ಗೌರವಿಸಿದ್ದಾರೆ. ಹಾಗಾಗಿ ವೇಣು ಅವರನ್ನು, ಅವರ ತಂಡವನ್ನು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ಬೆಂಗಳೂರಿನ ಪ್ರತಿಯೊಂದು ಬಡಾವಣೆಯಲ್ಲೂ ಸಹ ಪ್ರತಿಭಾಶಾಲಿಗಳು ಇರ್ತಾರೆ. ಅವರನ್ನು ಅವರ ಬಡಾವಣೆಯವರೇ ಗುರುತಿಸದೆ ಹೋದಲ್ಲಿ ಇನ್ಯಾರು ತಾನೇ ಗುರುತಿಸಲಿಕ್ಕೆ ಸಾಧ್ಯ? ಹಾಗಾಗಿ ಒಂದು ಮಾದರಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ವೇಣು ಅವರು. ವೇಣು ಹಾಗೂ ವೇಣು ಅವರ ತಂಡವನ್ನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅವರು ಮಾಡ್ತಾ ಇರೋ ಕೆಲಸ ನಿರಂತರವಾಗಿ ನಿರ್ವಿಘ್ನವಾಗಿ ಮುಂದುವರಿಯಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಗಳನ್ನು ಮೀರಿಸಿದಂತಹ ಜೀವ ಮತ್ತೊಂದು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ ಅನ್ನೋ ಒಂದು ಮಾತನ್ನು ಶಿವರುದ್ರಪ್ಪ ಸೊಗಸಾಗಿ ಹೇಳಿದ್ದಾರೆ. ತಮಗೆಲ್ಲ ನೆನಪಿರಬಹುದು, ಹಿಂದಿನ ಕಾಲದಲ್ಲಿ ಹಿರಿಯರು ಆಶೀರ್ವಾದ ಮಾಡುವಾಗ ಒಂದು ಮಾತನ್ನು ಹೇಳ್ತಾಯಿದ್ರು. ಅದರಲ್ಲೂ ಮದುವೆಯಾದ ಹೊಸದರಲ್ಲಿ ಹುಡುಗ ಹುಡುಗಿ ಬಂದು ಹಿರಿಯರಿಗೆ ಆಶೀರ್ವಾದ ಮಾಡಿದಾಗ, ಅವರಿಗೆ ನಮಸ್ಕಾರವನ್ನು ಮಾಡಿದಾಗ ಅವರಿಗೆ ಆಶೀರ್ವಾದ ಮಾಡೋರು ಏನಂತ ಅಂದರೆ 10 ಮಕ್ಕಳನ್ನು ಹೆತ್ತು 11ನೆಯ ಮಗುವನ್ನು ಚೆನ್ನಾಗಿ ನೋಡ್ಕೋ ಅಂತ. ಯಾಕಂದರೆ 10 ಮಕ್ಕಳನ್ನು ಹೆತ್ತ ಮೇಲೆ ಅವ್ರಿಗೂ ಸಾಕಷ್ಟು ವಯಸ್ಸಾಗಿರುತ್ತೆ. ಆ ಗಂಡ ಅಂತ ಅನ್ನಿಸ್ಕೊಂಡವನು ಎಷ್ಟೇ ದುಡಿದು, ಎಷ್ಟೇ ಶಕ್ತಿಶಾಲಿಯಾಗಿ, ಎಷ್ಟೇ ಹಣವನ್ನು ಗಳಿಸಿದ್ರು ಅವನು ಮನೆಗೆ ಬಂದ ಮೇಲೆ ಒಂದು ಮಗುವಿಗೆ ಸಮಾನ. ತನ್ನ ಮಗುವನ್ನು ಹೇಗೆ ಆರೈಕೆ ಮಾಡ್ತಾಳೋ ಹಾಗೆಯೇ ತನ್ನ ಗಂಡನನ್ನೂ ಆರೈಕೆ ಮಾಡ್ಕೋಬೇಕು, ಮಗುವಿನ ಹಾಗೆ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾದ ಆಶೀರ್ವಾದವನ್ನು ನಮ್ಮ ಹಿರಿಯರು ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣು ಸರ್ವಶ್ರೇಷ್ಠಳು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಆ ಥರ ಇದನ್ನೇ
ಮೈಂಡ್ ಕೋಚ್, ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಮೆಮೊರಿ ಟ್ರೈನರ್. ನಾನು ನನ್ನ ಇನ್ಸ್ಟಿಟ್ಯೂಟ್ನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕಂತ ವೇಣು ಸಿ ವಿ ಲೀಡರ್ಶಿಪ್ ನೆಕ್ಸಸ್ ಅಂತ ಒಂದು ಫರ್ಮ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವತ್ತು ನಾನು ಬೆಳಗ್ಗೆ ಈ ಪ್ರಯುಕ್ತ ಒಂದು ಪೂಜೆ ಇಟ್ಕೊಂಡಿದ್ದೆ, ಆಫೀಸ್ ಪೂಜೆ. ಇದನ್ನ ಒಂದು ಮೈಲ್ಸ್ಟೋನ್ ಅಂತ ಕ್ರಿಯೇಟ್ ಮಾಡಬೇಕಂತ ಒಂದು 11 ಜನ ವುಮೆನ್ ವಿಷನರೀಸ್ ಏನು ಅಚೀವರ್ಸ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಒಂದು ಸನ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವತ್ತು 8ನೇ ತಾರೀಕು ವುಮೆನ್ಸ್ ಡೇ ಇತ್ತಲ್ಲ, ಅದರ ಪ್ರಯುಕ್ತ 10ನೇ ತಾರೀಕು ಇವತ್ತು ನಾವೆಲ್ಲರಿಗೂ ವುಮೆನ್ ಅಚೀವರ್ಸ್ಗೆ ಅವಾರ್ಡ್ ಮಾಡಿದ್ದೀವಿ. ಇದು ಒಂದು ನಮ್ಮ ಗುರುತಿಸ್ಕೊಳಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ವೇಣು ಸಿ ವಿ ಲೀಡರ್ಶಿಪ್ ನೆಕ್ಸಸ್ ಅನ್ನೋದು ಒಂದು ಗುರುತಿಸ್ಕೊಬೇಕು, ಇದು ಎಲ್ಲರಿಗೂ ತಿಳಿಬೇಕು. ಯಾಕೆಂದರೆ ನಾನು ಒಂದು ಪ್ಯಾಷನಿಂದ ಒಂದು ಪರ್ಪಸ್ಸಿಂದ ಹೋಗ್ತಾ ಇದ್ದೀನಿ, ಒಂದು ಟೀಮ್ ಡೆವಲಪ್ ಮಾಡಿದ್ದೀನಿ. ಯಾಕೆಂದರೆ ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಒಂದು ರಿಗ್ರೆಟ್ ಇತ್ತು, ನಾನು ಫೇಲ್ಯೂರ್ ಕಂಡಿದ್ದೆ, ಇಲ್ಲ ನನಗೆ ಒಂದು ಪ್ರಮೋಷನ್ ಮಿಸ್ ಆಗಿತ್ತು, ಯಾಕೆಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ನು, ಕಾನ್ಫಿಡೆನ್ಸ್ ಅಂತ. ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಮಕ್ಕಳುಗಳು ಏನು ಸ್ಟೂಡೆಂಟ್ಸ್ಗಳಿದ್ದಾರೆ ಅವರು ಎಲ್ಲ ಚೆನ್ನಾಗಿರ್ತದೆ, ಟ್ಯಾಲೆಂಟ್ ಇರ್ತಾರೆ, ಎಲ್ಲೋ ಒಂದು ಕಮ್ಯುನಿಕೇಷನ್ ಅನ್ನೋದು ಒಂದು ಗ್ಯಾಪ್ ಇರ್ತದೆ. ಒಂದು ವೇದಿಕೆ ಮೇಲೆ ಮಾತಾಡೋದೇ ಆಗಲಿ, ಒಬ್ಬ ಸೀನಿಯರ್ ಆಫೀಸರ್ಸ್ ಆಗಲಿ, ಒಂದು ಕ್ಲೈಂಟ್ಗಳ ಜೊತೆ ಮಾತಾಡೋದ್ರಲ್ಲಾಗಲಿ ಎಲ್ಲೋ ಒಂದು ನರ್ವಸ್ ಇರುತ್ತೆ, ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಈ ಇದರಲ್ಲಿ ನಾರ್ತ್ ಇಂಡಿಯನ್ಸ್ ಇರ್ಬೋದು, ಅವ್ರುಗಳು ಒಳ್ಳೆ ಪೊಸಿಷನ್ಗಳು ತೊಗೊತಾರೆ, ಮ್ಯಾನೇಜರ್ಗಳಾಗ್ಬಿಡ್ತಾರೆ. ನಾವು ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವ್ರ ಹತ್ರ ಒಂದು ಸಬಾರ್ಡಿನೇಟ್ ಆಗಿ ಇಲ್ಲ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಇದು ಎಲ್ಲೋ ಒಂದು ನನಗೆ ನೋವು, ಇದು ನಾನು ಅನುಭವಿಸಿದ್ದೀನಿ. ಈ ಥರ ನಾನೊಂದು ಕೆಲವೊಂದು ಆಪರ್ಚುನಿಟಿಗಳು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಕೆರಿಯರ್ ಲೈಫಲ್ಲಿ ನಾನು ಭಾಳ ನನ್ನ ದೊಡ್ಡ ಟೀಮ್ ಇತ್ತು ಬೇರೆ ಸೀನಿಯರ್ ಮ್ಯಾನೇಜರ್ಸ್ಗಿಂತ, ಬಟ್ ಎಲ್ಲೋ ನನಗೆ ಕರೇಜ್ ಇರಲಿಲ್ಲ, ಇನ್ಫ್ಯಾಟಿ ಕಾಂಪ್ಲೆಕ್ಸಿಂದ ನಾನು ಇದೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಒಂದು ಸೊಸೈಟಿಗೆ ನಾನು ಕೊಡಬೇಕಂತ ನಂದು 2 ಟ್ಯಾಗ್ಲೈನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು, ಮೇಕ್ ಪೀಪಲ್ ಥಿಂಕ್. ನಾನು ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತೀನಿ ಅಂತ ಹೇಳಲ್ಲ, ಬಟ್ ಐ ವಾಂಟ್ ಟು ಮೇಕ್ ಪೀಪಲ್ ಥಿಂಕ್. 2ನೇ ಟ್ಯಾಗ್ಲೈನ್ ನಂದು ಏನಿದೆ ಅಂದರೆ ಎಂಪವರ್ ಯುವರ್ ಮೈಂಡ್ ಅಂತ. ಅವ್ರನ್ನ ಮೈಂಡ್ನ ನಾನು ಎಂಪವರ್ ಮಾಡಬೇಕು. ಈ 2 ಲೈನ್ ಇಟ್ಕೊಂಡು ನಾನು ನನ್ನ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಿದ್ದೀನಿ. ಥ್ಯಾಂಕ್ಸ್. ಏನೋ ಒಂದು ಅಚೀವ್ ಮಾಡ್ತಿದ್ದೀನಿ, ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ, ನಾನು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ, ಮತ್ತು ನಾನು ಒಂದು ಸೊಸೈಟಿಗೆ ಒಂದು ಸರ್ವಿಸ್ ಕೊಡಬೇಕು ಅಂತ ನಾನು ಆಲ್ ಓವರ್ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, NGO ಸ್ಕೂಲ್ ಇರ್ಬೋದು, ಅಲ್ಲೂ ಫ್ರೀ ಸೆಷನ್ಗಳೆಲ್ಲ ಕೊಡ್ತಾಯಿದ್ದೀನಿ. ಈ ರೀತಿ ಏನೋ ಒಂದು ಗುರಿ, ಏನೋ ಸಾಧನೆ ಮಾಡಬೇಕಂತ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಕಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ತಮ್ಮ ಹೆಸರು? ನಾನು ವೇಣು ಸಿ ವಿ ಅಂತ, ಆಥರ್, ಮೈಂಡ್ ಕೋಚ್, ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಮೆಮೊರಿ ಟ್ರೈನರ್. ಥ್ಯಾಂಕ್ ಯು. ಥ್ಯಾಂಕ್ಸ್.